ಪಾಪ ಎಲ್ರಲ್ಲ ಈಟೊತ್ತಾದ್ರೂ ನೆಂಟ್ರ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಒತ್ತು ಬೇರೆ ಆಗೋಯ್ತು. ಆವಾಗಲೇ ಫೋನ್ ಮಾಡಿದಾಗ ಅಲ್ಲೇ ನಿಮ್ಮೂರು ಗೇಟು ದಾಟಿದ್ದೀವಿ, ಇನ್ನೇನೋ ಹತ್ತತ್ರ ಇದೀವಿ, ಕಾರಲ್ಲೇ ಬರ್ತಿದ್ದೀವಿ ಅಂತ ಹೇಳಿರು. ನೋಡಿದ್ರೆ ಇಷ್ಟೊತ್ತಾದ್ರೂ ಕಾಣಿಸ್ತಿಲ್ವಲ್ಲ ಇವರು, ಏನಾಯ್ತು ಅಂತ. ಕುಮಾರಣ್ಣ, ಒಂದ್ಸಲಿ ಕಾರ್ ಹಾಕೊಂಬಿಟ್ಟು ಹೋಗಿ ಬರ್ತೀಯನಪ್ಪ. ದಾರಿ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಅವರಿಗೆ, ಅದೇ ಗೊತ್ತಾಗ್ತಿಲ್ಲ ನನಗೂ. ಆ ಒಂದ್ಸಲಿ ಕಾರ್ ಹಾಕೊಂಡ್ಬಿಟ್ಟು ಅಲ್ಲೆಲ್ಲಾದ್ರೂ ದಾರಿ ಗೊತ್ತಾಗ್ದಂಗೆ ಹಂಗೆ ನಿಲ್ಲಿಸ್ಕೊಂಡು ಇವ್ರಿಗೆ ಕೇಳ್ಕೊಂಡು ಏನಾರು ಬರ್ತಿದಾರ. ಕಾರ್ ಹಾಕೊಂಡು ಬೈಕ್ ಹಾಕೊಂಡು ಬೇಗ ಹೋಗಿದ್ರೆ ರಪ್ಪನ ಅತ್ಲಗಿ ಕರ್ಕೊಂಬರ್ತಿದ್ನು. ಏನಪ್ಪ ಅತ್ಲಗಿ ಒಳಗೊಲ್ಲ ಪಾಪ, ನೋಡೋಣ ಕರ್ಕೊಂಬರ್ತೀಯ ಅತ್ಲಗಿ. ಹ್ಞೂ ದೊಡಪ್ಪ, ಹಂಗೆ ಮಾಡೋಣ. ಆಗ ದೊಡಪ್ಪ, ಅಲ್ಲಿ ಯಾವುದೋ ಕಾರ್ ಬಂದಂಗಾಯ್ತು ನೋಡ್ರಿ, ಅಲ್ಲಿ ಅದೇ ಕಾರೇನು? ನೋಡ್ಲ ಗಜೇಂದ್ರ, ಕಾರು ಅದೇನು ಅವ್ರದ್ದೇನ ಅದು ಕಾರು? ಹ್ಞೂ 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 ಅಣ್ಣಯ್ಯ. ಅಂದರೆ ಕಾರು ಅದು ಅವ್ರದ್ದು ಬಾಬಾರ್ದು. ಹ್ಞೂ, ಅವ್ರದ್ದೇ ಅನ್ಸುತ್ತೆ ಕಾರು. ಅಲ್ಲ ಕಣ್ಲ ಪಾಪ, ಅವ್ರದೇ ಕಾರ್ ಅನ್ಕೊಂಡು ಬಿಟ್ಟು ಇನ್ನು ಮುಂದೆ ಸುಮ್ಮನೆ ನಿನ್ಕೊಂಡ್ಬಿಟ್ಟು ನೋಡ್ತಿದ್ಯಲ್ಲ ಪಾಪ ನೀನು. ಬಾರೋ, ಹೋಗಿ ಕರ್ಕೊಂಬರೋನ್ ಬರೋಲ್ಲ. ಇಲ್ಲೇ ನಿನ್ಕೊಂಡ್ರೆ ಆಗಲ್ಲ ಪಾಪ, ನೆಂಟ್ರು ಬಂದ್ರು ಹೋಗ, ನಾನು ಮುಂದೆ ನಿನ್ಕೊಂಡು ಬರ್ರಿ ಪಾಪ, ಬೇಜಾರು ಮಾಡ್ಕೊಳ್ತಾರೆ. ಹ್ಞೂ, ನಮ್ಮ ಬೀಗರು ನೆಂಟ್ರು ಬಂದು ಮಾತಾಡ್ಸಿಲ್ಲ ಅಂದ್ಕೊಳಲ್ವಾ? ಬರ್ರಿ ಬೇಗ, ಅಲ್ಲಿ ಮುಂದೆ ಹೋಗೋಣ ಬರ್ರಿ. ಇದೇ ಅನ್ಸುತ್ತೆ ಕಣ ಕಾರು. ಗಜೇಂದ್ರ, ಬಾರ ನೀನು ಮುಂದೆ ಬಂದ್ಬಿಟ್ಟು ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ಒಂದ್ ಸ್ವಲ್ಪ ಮಾತಾಡ್ಸು ಬಾ. ಅಲ್ಲಿ ಹಿಂದಿಂದೇನೆ ಉಳ್ಕೋಬೇಡ. ಸರಿ ಕಣಪ್ಪ, ಆಯ್ತು. ಬಂದೆ, ಇಲ್ಲೇ ನಿಂತಿದ್ದೀನಲ್ಲಪ್ಪ, ಬಂದೆ. ನಮಸ್ಕಾರ. ಚೆನ್ನಾಗಿದ್ದೀರಾ ನೆಂಟ್ರೆ? ಎಲ್ಲರೂ ಚೆನ್ನಾಗಿದ್ದೀರಾ? ಸಾವುಕಾರ್ರೆ ಚೆನ್ನಾಗಿದ್ದೀರಾ? ನಮಸ್ಕಾರ ರಂಗಜ್ಜನವ್ರಿಗೆ. ಏನು ಆ ಕಡೆ ಅಲ್ಲೇ ನಿನ್ಕೊಂಡ್ಬಿಟ್ರಿ, ಮಾತಾಡ್ಸಲ್ವಾ ನಮಗೆ? ಅಯ್ಯೋ ನೆಂಟ್ರೆ, ಏನ್ರಿ ನೆಂಟ್ರೆ ಹಿಂಗ್ ಮಾತಾಡ್ತಿದ್ದೀರಾ ನೀವು? ನಿಮಗ್ ಮಾತಾಡ್ಸಂಗೆ ಇನ್ ಯಾರಿಗೆ ಮಾತಾಡ್ಸ್ರಿ ಹೇಳ್ರಿ? ನಾನೆಲ್ಲ ಚೆನ್ನಾಗಿದ್ದೀನಿ. ನೀವು ನೆಂಟ್ರೆ, ನೀವೆಲ್ಲ ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಆರಾಮಾಗಿ ಆಯ್ತರ? ಆರಾಮಾಗಿ ಬಂದ್ರ? ಏನು ತೊಂದರೆ ಇಲ್ದಂಗೆ ಆರಾಮಾಗಿ ಬಂದ್ರ? ಏನು ಮತ್ತೆ ಎಲ್ಲಾರ ಎಡಬಟ್ ಗಿಡ್ಬಟ್ ಏನಾರ ಆಯ್ತಾ? ಓ, ಆರಾಮಾಗಿ ಬಂದು ಕಣ್ರಿ ರಂಗಜ್ಜನವ್ರೆ, ಆರಾಮಾಗಿ ಬಂದು, ಏನ್ ತೊಂದರೆ ಏನಿಲ್ಲ. ಎಲ್ಲ ಆರಾಮಾಗಿ ಬಂದು, ಎಲ್ಲ ಸೌಕರ್ಯದಿಂದ ಆರಾಮಾಗಿ ಬಂದು. ಬನ್ನಿ, ಮುಂದಿನ ಕಾರ್ಯನ ಮುಂದುವರ್ಸೋಣ. ಅಮ್ಮರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಹ್ಞೂ 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 ನೆಂಟ್ರೆ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ನೀವು ಬನ್ನಿ. ಮಾವ, ಮಾವ, ಬನ್ನಿ ಹೋಗೋಣ ಬನ್ನಿ. ಎಲ್ಲಿ ಅತ್ತೆ ಎಲ್ಲಾರು ಕಾಣಿಸ್ತಾನೆ ಇಲ್ಲ, ಕಾರಲ್ಲೇ ಇದ್ದಾರಾ? ಹ್ಞೂನಪ್ಪ, ಎಲ್ಲರೂ ಕಾರಲ್ಲೇ ಇದ್ದಾರೆ. ಎಲ್ಲಿ ಕಾರು ಇಲ್ಲೇ ನಿಲ್ಸೋಣ ಅಥವಾ ಅಲ್ಲಿ ಮನೆ ಹತ್ರ ಜಾಗ ಇದೆಯಾ, ಅಲ್ಲಿ ನಿಲ್ಸ್ಬೋದಾ? ಮಾವ, ನೀವು ಹೋಗಿರಿ, ನಾನು ಅಣ್ಣವ್ರಿಗೆ ಹೇಳ್ಬಿಟ್ಟು ನಾನು ಗಾಡಿ ಈ ಕಡೆ ಪಾರ್ಕ್ ಮಾಡಿಸ್ತೀನಿ. ಅಲ್ಲೇ ಮನೆ ಪಕ್ಕದಲ್ಲೇ ಜಾಗ ಇದೆ, ನೋಡ್ಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಬರಬೇಕು. ಹಂಗಾಗಿ ನಾನು ಕಾರ್ ಪಾರ್ಕ್ ಮಾಡಿಸ್ತೀನಿ, ನೀವು ಹೋಗಿರಿ ನೀವು. ಅಪ್ಪ, ನೀವು ಮಾವರು ಎಲ್ಲರಿಗೂ ಕರ್ಕೊಂಡೋಗಿ ಒಳಗಡೆ, ಮನೆ ಒಳಗಡೆ ಹೋಗಿರಿ, ನಾನು ಬರ್ತೀನಿ. ಪಾಪ ಗಜೇಂದ್ರ, ಇನ್ನೊಂದು ಗಾಡಿನೂ ಹಿಂದ್ಗಡೆ ಬರ್ತಿದೆ, ಆ ಗಾಡಿನೂ ಒಂದು ಸ್ವಲ್ಪ ನೋಡ್ಬಿಟ್ಟು ನಿಲ್ಲಿಸ್ಬರ್ರಪ್ಪ, ಸರಿನಾ? ಇನ್ನೊಂದು ಗಾಡಿನೂ ಬರ್ತಿದೆ, ಅವ್ರಿಗೂ ನೋಡಿ ಕರ್ಕೊಂಬನ್ನಿ. ನಾವು ಹೋಗಿರ್ತೀವಿ. ಬೀಗ್ರೆ, ರಂಗಜ್ಜನವ್ರೆ, ಅಮ್ಮರೇ ಬನ್ನಿ, ಎಲ್ಲರೂ ಹೋಗೋಣ ಬನ್ನಿ. ಇವಳೆ ನಡಿ ಬೇಗ ಬೇಗ. ಪಾಪ ಸರೋಜಮ್ಮಗೆ ಎಲ್ಲರಿಗೂ ಹೇಳಿದಿರಾ? ನೆಂಟ್ರು ಬಂದ್ರು, ಜ್ಯೂಸು ಕುಡಿಯೋಕ್ಕೆ ನೀರೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಹೇಳು. ನಡಿ ಬೇಗ ಬೇಗ ನಡಿ, ಹೋಗೋಣ ಬನ್ನಿ, ನಡಿ. ಬಂದೇ ಬಿಟ್ರು ಇನ್ನೇನು ನೆಂಟ್ರು. ಇವಳೆ ಬನ್ನಿ, ಇಳಿ ಬನ್ನಿ. ಇನ್ನೇನು ಊರು ಬಂತು, ಅದೇ ಹಾಕಿ ಇನ್ನು ಕಾರಲ್ಲ ಒಳಗಡೆನೇ ನೀನು ಕೂತ್ಕೊಂಡಿದ್ದೀರಾ. ಬನ್ನಿ ಬೇಗ ಬೇಗ ಬನ್ನಿ. ಯಾಕೆ ಅಳಿಯಂದ್ರ ಮನೆ ನೋಡಲ್ವಾ ನೀವು? ನೋಡೋದಕ್ಕೆ ಆಸೆ ಇಲ್ವಾ ನಿಮಗೆ? ಹೂವು ಹಣ್ಣು ಅದೇನೇನು ಸಾಮಾನುಗಳೆಲ್ಲ ತಗೊಂಡಿದ್ವಲ್ಲ, ಎಲ್ಲ ತಗೊಂಡು ಬರ್ರಮ್ಮ ಬೇಗ ಬೇಗ. ಒತ್ತು ಮಾಡಬೇಡ್ರಿ, ಬಂದ್ರಿ. ನಾವು ಬೇರೆ ಮುಗಿಸ್ಕೊಂಡು ಹೋಗ್ಬೇಕು, ಮತ್ತೆ ಊಟ ಮಾಡ್ಕೊಂಡು. ಬೇಗ ಬೇಗ ಬರ್ರಮ್ಮ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ. ಅಲ್ಲ ಕಣ್ರಿ ಬೀಗ್ರೆ, ಅಲ್ಲ ಈಗೇನು ಇದೇನು ಬೇರೆ ಮನೆನಾ, ಬೇರೆ ಊರ ಇದು? ಇವಾಗ ನೀವು ಮಗಳು ಕೊಡ್ತಿದ್ದೀರ ಅಂದಮೇಲೆ ಒಂದು ದಿವಸ ಉಳ್ಕಂಡೆ ಇದ್ದೋಗಿರಂತೆ ಕಣಿ, ಹೇಳ್ರಿ. ಅದಕ್ಕೇನಂತೆ ತಲೆ ಕೆಡಿಸ್ಕೊಳೋದು ಏನೈತೆ ಅಂತದ್ರಲ್ಲಿ? ಅರ್ಜೆಂಟ್ ಮಾಡ್ಕೊಂಡು ಹೋಗೋದಂಥದ್ದು ಏನೈತೆ? ಸುಮ್ಕಿರ್ರಿ. ಅಲ್ಲೇ ಬಂದೇ ಇಲ್ಲ, ಅಲ್ಲೇ ಹೋಗ ಮಾತಾಡ್ತಿದ್ದೀರಪ್ಪ ನೀವು. ಬನ್ನಿ, ಹೋಗೋಣ ಬನ್ನಿ ಮೊದಲು. ಅದೇನು ಮಾತಾಡ್ತಿದ್ದೀರಾ ರಂಗಜ್ಜನವ್ರೆ? ಮನೆ ನೋಡಕ್ ಬಂದಿದೀವಿ ಅಂದಮೇಲೆ ಉಳ್ಕೊಳಕ್ ಆಗುತ್ತಾ? ಅದ್ರಲ್ಲೂ ಬೀಗ್ರ ಮನೇಲಿ ಇನ್ನೂ ಉಳ್ಕೊಳ ಮುಂದೆ ಟೈಮ್ ಭಾಳ ಇದೆ. ಇಲ್ಲೇ ಇದ್ ಬಿಡ್ತೀವಿ ಕಣ್, ಹೇಳ್ರಿ. ಬಂದ್ರೆ ತಿಂಗಳ ಹಂಗಟ್ಲೆ ಮಗ್ಳ ಮನೆಯಲ್ಲೇ ಬೇಜಾನ್ ಇರ್ತೀವಿ. ಮೊದಲು ಮಗ್ಳ ಮನೆಯೆಲ್ಲ ನೋಡೋಣ, ಓಡಾಡೋಣ. ಈಗ ಮದುವೆ ಫಿಕ್ಸ್ ಆಯಿತು ಅಂದರೆ ಫಿಕ್ಸ್, ಇನ್ನೇನು ಆದಂಗೆ ಇನ್ನೇನು ಎಂಗೇಜ್ಮೆಂಟಿಗೆಲ್ಲ ನಾವು ರೆಡಿ ಮಾಡ್ಕೋಬೇಕು. ಈಗ ನಾವು ಮದುವೆ ಬೇಗನೆ ಮಾಡಿ ಮುಗಿಸ್ಬೇಕು ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಬನ್ನಿ ಮೊದಲು. ಬನ್ನಿ ಬನ್ನಿ ಪಾಪ. ಗಜೇಂದ್ರ, ಬಾರಪ್ಪ ಹೋಗೋಣ. ನೀನು ಗಾಡಿ ಬೇರೆ ನಿಲ್ಲಿಸಿ ಪಾರ್ಕ್ ಎಲ್ಲ ಮಾಡಿ ಬರ್ತೀನಿ ಅಂತ ಹೇಳಿದೆ ಅಲ್ವಾ? ಸರಿ ಆಯಿತು, ನೀವು ಮಾತಾಡ್ಕೊಂಡು ಬನ್ನಿ. ನೀವು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು
ನಾವು ರಂಗಜ್ನವರೆಲ್ಲ ಮಾತಾಡ್ಕೊಂಡು ಹೋಗ್ತೀವಿ. ಹ್ಞೂ ಅಮ್ಮರೇ, ಬನ್ನಿ ಅಮ್ಮರೇ, ಹೋಗೋಣ ಬನ್ನಿ. ಅಲ್ಲ ಅಲ್ಲ ನೇಟ್ರೆ ಬಿಕ್ಕಿ ಅಮ್ಮರ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವ್ರು ಬರ್ಲಿ ತಡೀರಿ, ಬಿಕ್ಕಿ ಅಮ್ಮಂಗೂ ಕರ್ಕೊಂಡು ಹೋಗೋಣ. ನೀವು ಮಾತ್ರ ಆಚೆ ಕಡೆ ಬಂದ್ಬಿಟ್ರೆ ಅವ್ರು ಯಾಕೆ ಇಳಿತಾನೆ ಇಲ್ವಲ್ಲ? ಅಮ್ಮರೇ, ಬಿಕ್ಕಿ ಅಮ್ಮರೇ, ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಹೋಗೋಣ ಬನ್ನಿ, ಮನೆ ಬಂತು. ಅಮ್ಮ ಅಮ್ಮ, ಅವರೇ ಕಣಮ್ಮ, ರಮ್ಯಾರಮ್ಮ. ಹ್ಞೂ ಚಿಕ್ಕಮ್ಮ, ಅವರೇ, ಮಾತಾಡಿಸಿ. ಅತ್ತೆ, ಇವಾಗ ಬಂದ್ರಾ? ಬನ್ನಿ, ಒಳಗಡೆ ಬನ್ನಿ. ಕಾರಿಂದ ಆಚೆ ಕಡೆ ನೀವು ಬರ್ತಾ ಇರಲಿಲ್ಲ, ನಾವು ಅವಾಗ್ಲೇ ನಾನು ವೆಯ್ಟ್ ಮಾಡ್ತಾನೆ ಇದ್ದು. ಅಯ್ಯೋ, ನಾವೆಲ್ಲ ಚೆನ್ನಾಗಿದ್ದೀವಿ ಕಣಪ್ಪ, ನೀವು ಚೆನ್ನಾಗಿದ್ದೀರಾ? ಅಮ್ಮರೇ, ಬಿಕ್ಕಿ ಅಮ್ಮರೇ, ಚೆನ್ನಾಗಿದ್ದೀರಾ? ನಮ್ ಗಜೇಂದ್ರ ಚಿಕ್ಕಮ್ಮರು, ಗೌರಜ್ಜಿ ಅವರು, ನೀವು ಚೆನ್ನಾಗಿದ್ದೀರಾ? ಎಲ್ಲಾರು ಆರಾಮಾಗಿದ್ದೀರಾ? ಅದ್ಯಾಕ ಹಂಗೆ ನಿಂತ್ಕೊಂಡ್ಬಿಟ್ರಿ ಮಾತಾಡ್ಸಂಗ್ ನನಗೆ? ಯಾಕೆ ನಾನು ಕಾರ್ ಒಳಗಡೆಯಿಂದ ಬೇಗ ಬರಲಿಲ್ಲ ಅಂತಾನ? ಏನ್ ಮಾಡ್ತೀರಾ, ಅದು ಐಟಮ್ಗಳೆಲ್ಲ ಹೂವ ಹಣ್ಣು ಅವೆಲ್ಲ ತಗೊಂಡ್ಬಂದಿದ್ದು ನೋಡ್ರಿ, ಎಲ್ಲ ಒಂದ್ ಕಡೆಯಿಂದ ಜೋಡಿಸ್ಕೊಂಡು ಬರೋಷ್ಟ್ರಲ್ಲಿ ಒಂಚೂರು ಒತ್ತಾಗೋಯ್ತು. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ, ಪ್ರಯಾಣ ಮಾಡ್ಕೊಂಡ್ ಬಂದ್ವಲ್ಲ, ಕೈ ಕಾಲ ಹಂಗೆ ಇಟ್ಕೊಂಡಂಗ ಆಗ್ಬಿಟ್ಟಿತ್ತು. ಬನ್ನಿ, ಹೋಗೋಣ ಬನ್ನಿ. ಅದ್ಯಾಕೆ ಹಂಗೆ ನಿಂತ್ಕೊಂಡ್ಬಿಟ್ರಿ ಅಮ್ಮರೇ? ಅಯ್ಯೋ, ಹಾಗೇನಿಲ್ಲ ಅತ್ತೆ, ನಾವ್ ಯಾಕೆ ಬೇಜಾರು ಮಾಡ್ಕೊಳ್ಳೋಣ. ಬನ್ನಿ ನೀವು, ಅಕ್ಕ ಬಾಬಾ, ಬನ್ನಿ ನೀವುನು. ಆಂಟಿ ಬನ್ನಿ, ಒಳಗಡೆ ಹೋಗೋಣ ಬನ್ನಿ. ಅತ್ತೆ ಬನ್ನಿ, ಹೋಗೋಣ ಬನ್ನಿ ನಿಮ್ಮ ಮೊದಲು. ಅಮ್ಮ, ಮನೆ ಮಾತ್ರ ಬಹಳ ಚೆನ್ನಾಗಿದೆ ಕಣಮ್ಮ. ಮುಂದೆ ಮುಂದೆ ಜಾಗ ಎಲ್ಲ ಎಷ್ಟು ಚೆನ್ನಾಗಿದೆ, ಒಳ್ಳೆ ಗಾರ್ಡನಿಂಗ್ ಎಲ್ಲ ಸುರುಗ್ಲೆ ಸಖತ್ತಾಗಿ ಮಾಡಿದಾರೆ ಕಣಮ್ಮ, ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ನನಗಂತೂ ಮನೆ ಎಂಟ್ರೆನ್ಸ್ ಬಹಳ ಇಷ್ಟ ಆಗೋಯ್ತು ಕಣಮ್ಮ. ಬಹಳ ಒಳ್ಳೆ ಜನ ಅನ್ಸುತ್ತೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ನನಗಂತೂ ಬರೋ ಖುಷಿ ಆಗ್ತೈತೆ ಕಣಮ್ಮ. ರಮ್ಮಿಂಗೆ ಈ ಮನೆ ಕೊಡ್ತಿದೀವಿ ಅಂತ. ಚೆನ್ನಾಗೈತಲ್ವ ನಮ್ಮ? ಇಷ್ಟ ಆಯ್ತು ನಮ್ಮ ನಿನಗೆ? ಹೂ ಕಣಪ್ಪ, ನನಗೂ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು ಅಂತಾನೆ ಅಲ್ವಾ ಮೊದ್ಲೇ ಹೇಳಿದ್ದು ನಾನು. ಹುಡುಗನೂ ಬಹಳ ಇಷ್ಟ ಆದ, ಹುಡುಗನು ಚೆನ್ನಾಗಿದ್ದಾನೆ. ನೋಡೋಣ ಬಾ, ಇನ್ನು ಮನೆ ಒಳಗಡೆ ಹೋಗೋಣ. ಬನ್ನಿ ಅಮ್ಮಾರೆ, ನಡೀರಿ ಒಳಗಡೆ ಹೋಗೋಣ, ಬನ್ನಿ ಬನ್ನಿ. ಲೇ ಲೇ ಇವಳೆ, ಬೀಗ್ರು ಪಾಪ ಅವಾಗ್ಲಿ ನಾನು ಹಣ್ಣಿಂದು ತಟ್ಟೆ ಎಲ್ಲ ಕೈಲೇ ಇಟ್ಕೊಂಡ್ ಬರ್ತಿದಾರೆ, ಕೈ ನೋವು ಆಯ್ತು ಏನ, ಒಂದ್ಸಲ ಇಸ್ಕೊಂಡ್ರಪ್ಪ ನೀವುನು. ಇಸ್ಕೊಂಡು ಒಳಗಡೆ ತಗೊಂಡು ಹೋಗಿ ಇಡ್ದಲ್ಲ ನೀವು, ಸುಮ್ನೆ ಅವಾಗ್ಲಿಂದನು ಹಂಗೆ ನಿಂತ್ಕೊಂಡು ನೋಡ್ತಿದ್ರಲ್ಲ ನೀವು. ಬನ್ನಿ ಬಿಕ್ಕಿ ಮರೆ, ಅದ್ ಕೊಡಿ, ಅದು ನಮ್ಮವ್ರ ಕೈಲಿ ಕೊಡ್ರಿ, ಅವ್ರು ಇಟ್ಕೊಳ್ತಾರೆ. ಇರ್ಲಿ ಬಿಡಿ, ಇರ್ಲಿ ಬಿಡಿ ಬೀಗ್ರೆ, ಏನು ಪರವಾಗಿಲ್ಲ. ನಡೀರಿ, ನೀನು ಒಳಗಡೆ ಹೋಗೋಣ, ನಡೀರಿ. ಸುಮಾ, ಲೋಕೇಶ್, ಬರಪ್ಪ ಒಳಗಡೆ ಹೋಗೋಣ, ಬರಪ್ಪ. ಇನ್ನು ಒಳಗಡೆ ಎಲ್ಲ ಹೋಗ್ಬೇಕು, ಮಾತಾಡಬೇಕು. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಏ ಪಾಪ, ಶಶಿ ಶಶಿ, ಎಲ್ಲೋದ್ರಿ ಈ ಹುಡುಗರು? ಸರೋಜಮ್ಮ, ಪಾಪ, ಬೀಗ್ರು ಬಂದಿದ್ದಾರೆ, ಕೂತ್ಕೊಳಕ್ಕೆ ಚೇರ್ ಎಲ್ಲ ತಗೊಂಬರ್ರಿ. ಏನು ಮಾಡ್ತಿದ್ದೀರಾ ನೀವು? ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ನೀವು. ಬರ್ರಮ್ಮ, ಬೇಗ ಚೇರ್ ಎಲ್ಲ ತಗೊಂಬಂದ್ ಕೊಡ್ ಬನ್ನಿ, ನೀರ್ ತಗೊಂಬಂದ್ ಕೊಡ್ ಬನ್ನಿ. ಇನ್ನು ಏನ್ ಮಾಡ್ತಿದ್ದೀರಾ? ಬೀಗ್ರ ಬೀಗ್ರ, ಅದಾಗ ಬೀಗ್ರ ಕೆಳಗಡೆನೆ ಕೂತ್ಕೊಂಡ್ರಿ. ಎದಾಡ್ರಿ ಮ್ಯಾಕೆ. ಕುರ್ಚಿ ಏನಾರು ತಗೊಂಬರ್ತಾರೆ ಹುಡುಗರು, ಅವರು ಒಳಗಡೆ ಏನೋ ಅಡಿಗೆ ಅದೆಲ್ಲ ನೋಡ್ತಿದ್ರು. ನೀವು ಮೇಲ್ಗಡೆ ಕೂತ್ಕೊಳ್ಳಿರಂತೆ, ಎದಾಡ್ರಿ ಬೀಗ್ರೆ, ಮೇಲ್ಗಡೆ ಕೂತ್ಕೊಳ್ಳಿರಂತೆ, ಕುರ್ಚಿ ತಗೊಂಬರ್ತೀವಿ. ಅಯ್ಯೋ ಸುಮ್ಕಿರಿ ಬೀಗ್ರೆ, ಇಲ್ಲೇ ಬಹಳ ಚೆನ್ನಾಗೈತೆ ಜಾಗ, ಕೂತ್ಕೊಳ್ತೀವಿ ಆರಾಮಾಗಿ. ಏನಿಲ್ಲ, ಸುಮ್ನಿರಿ, ಬರ್ರಿ ನೀವು ಕೂತ್ಕೊಬರ್ರಿ ಇಲ್ಲೇನೆ. ಅವ್ರು ಮೇಲ್ಗಡೆ ಕೂತ್ಕೊಂಡು ಅವ್ರು ಕೂತ್ಕೊಳ್ಳಿ, ಅವ್ರು ಆರಾಮಾಗಿ. ಬನ್ನಿ ಬೀಗ್ರೆ, ಕೂತ್ಕೊ ಬನ್ನಿ ಬೀಗ್ರೆ, ಮಾತಾಡೋಣ. ಅಲ್ಲ ಅಮ್ಮರೆ, ಚೆನ್ನಾಗಿದೆ ಅಲ್ವರ ಜಾಗ ಎಲ್ಲ? ಕೂತ್ಕೊ ಬನ್ನಿ ಅಂದಾಗೆ. ನನ್ಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ಗಜೇಂದ್ರ ಅಮ್ಮ ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಿಕ್ಕಮ್ಮ ಯಾರು, ಅಮ್ಮವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಯ್ಯೋ ಹೌದ್ರಾ? ನೋಡಿ, ನಾನು ಅವ್ರ ಚಿಕ್ಕಮ್ಮ ಆಗ್ಬೇಕು, ಇವರು ಗಜೇಂದ್ರರಮ್ಮ, ಸರಿನಾ? ನಿಂಗಮ್ಮ ಅಂತ. ಹೌದು ಬೀಗ್ರೆ, ನಾನೇ ಗಜೇಂದ್ರರಮ್ಮ. ಅಯ್ಯೋ ನಮಸ್ಕಾರ. ಅಮ್ಮರೇ, ನನಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಯಾರಂತಾನೆ ಗೊತ್ತಾಗ್ತಿಲ್ಲ, ಅವಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಇವ್ರಿಬ್ರಲ್ಲಿ ಯಾರಿರ್ಬೋದು ಗಜೇಂದ್ರರಮ್ಮ, ಯಾರಿರ್ಬೋದು ಗಜೇಂದ್ರರಮ್ಮ, ಚಿಕ್ಕಮ್ಮ ಯಾರು ಅಂತ ನನಗೂ ಗೊತ್ತಾಗ್ತಾನೆ ಇರಲಿಲ್ಲ. ನೋಡಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಇರ್ಲಿ ಬಿಡಿ, ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದಂಥದ್ದು ಏನೈತೆ? ಅಲ್ಲ, ಹೊಸದಾಗಿ ಪರಿಚಯ, ಹೊಸ ಪರಿಚಯ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳುವಾಗ ಇವೆಲ್ಲ ಮಾಮೂಲಿ ಅಲ್ವರ? ಏನ್ ಪರವಾಗಿಲ್ಲ, ಸುಮ್ನಿರಿ. ಅಲ್ಲ ಕಡೆ ರಂಗಪ್ಪ, ಈ ನಮ್ ಗೌಡ್ರಿಗೂನು ಆ ಶಂಕರಾಜ್ಯ ಎಲ್ಲಾರ್ಗೂನು ಅವಾಗ್ಲೇ ಹೋಗಿ ಕರೆದು ಬಂದಿದೀವಿ. ಬೀಗ್ರು ಬೇಗ ಬಂದ್ಬಿಡ್ತಾರೆ, ಬೇಗ ಬರ್ರಿ ಅಂತ. ಒಬ್ರಾದ್ರೂ ಬರೋದ್ ಬೇಡವಲ್ಲ ಈಟೊತ್ತಾದ್ರೂ. ಹೋಗಪ್ಪ ಅತ್ಲಾಗಿ, ನಾವು ಮಾತ್ರ ಅವ್ರ ಮನೆ ಕೆಲ್ಸಗಳು ಏನಾದ್ರು ಫಂಕ್ಷನ್ ಏನಾರ ಇದ್ರೆ ಎಲ್ಲಾರ್ಗಿಂತ ಮುಂಚೆ ಹೋಗ್ತೀವಿ. ನೋಡು, ಈಟೊತ್ತಾದ್ರೂ ಬಂದಿದ್ದಾರೇನಂತ. ಬಂದು ಒಂದಿಟ್ಟು ಬೀಗ್ರಿಗೆಲ್ಲ ಮಾತಾಡ್ಸೋಣ, ಊರ್ ಗೌಡ್ರು ನಾವು.
ಎಂತ ಎಲ್ಲ ಮಾತಾಡಿಸ್ಕೊಂಡು ಪರಿಚಯ ಮಾಡ್ಕೊಂಡು ಬರ್ತಾರೆ ಅಂತ ನಾನೇನ ಕರೆದು ಬಂದ್ರೆ ನೋಡ್ಲ ರಂಗಾಜ ಈಟೊತ್ತಾದ್ರೂ ಬಂದ್ರೇನು ಬಲು ಬೇಜಾರು ಮಾಡಿಸ್ತಾರ ಕಳಿ ಹೇಳೋ ಇವರು. ಅಣ್ಣ ಬರ್ತಾರ ಕಣ್ ಸುಮ್ಕಿರೋ. ನಾವ್ ಹೇಳಿದ್ದು 1:15 1:45 ಬರ್ತಾರಂತ. ಅಲ್ಲೇ 1 ಕಾಲು ಬೀಗರು ಬೇಗ ಬಂದ್ಬಿಟ್ಟಿದಾರಲ್ಲ, ಹಂಗಾಗಿ ಬರ್ತಾರೆ. ಸುಮ್ಕಿರು, ಅರ್ಜೆಂಟ್ ಏನ್ ಮಾಡಬೇಡ. ನಮ್ ಗೌಡ್ರು ಬರ್ತೀನಂತ ಹೇಳಾದ್ಮೇಲೆ ಬಂದೇ ಬರ್ತಾರ ಪಾಪ. ಆ ರೀತಿ ಏನ ಯಾವತ್ತೂ ಏನು ಬರ್ದಂಗೇನಿರಲ್ಲ. ಸುಮ್ಕಿರು. ಈಗ ಬೀಗರುಗಳಿಗೆಲ್ಲ ಮಾತಾಡ್ಸು. ಮನೆಯೆಲ್ಲ ಒಪ್ಪಿಗೆ ಆಯ್ತಾ, ಮನೆಯೆಲ್ಲ ನೋಡಿರ, ವಿಚಾರಿಸಿರ, ಎಲ್ಲ ಪ್ರತಿಯೊಂದನ್ನು ಕೇಳು. ಮುಂದಿನ ಕಾರ್ಯಗಳು ಯಾವಾಗ ಮಾಡೋಣ, ಎಂಗೇಜ್ಮೆಂಟ್ ಯಾವತ್ತು ಇಟ್ಕೊಳ್ಳೋಣ, ನಮ್ಮ ಹುಡುಗ ಇಷ್ಟ ಆದ್ನ, ಮನೆ ಇಷ್ಟ ಆಯ್ತರ, ಎಲ್ಲ ಪ್ರತಿಯೊಂದನು ಒಂದೊಂದಾಗೆ ಕೇಳ್ಕೊಂಬಿಟ್ಟು ಮುಂದುವರಿಯನಂತೆ. ಅದಕ್ಕೇನಂತೆ. ಆಮೇಲಿಂದ ಬೇಕಾದ್ರೆ ಗೌಡ್ರು ಶಂಕರಾಜ ಅವರೆಲ್ಲ ಬಂದಾಗಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅಲ್ಲಿ ಆಚೆ ಕಡೆ ನಿನ್ಕೋಬೇಕಾದ್ರೂ ಎಲ್ಲಡಿಕೆ ಹಾಕಬೇಕಾದ್ರೂ ಬೀಗ್ರ ತವ ಮಾತಾಡಿಸ್ತಾರೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಈಗ ಸದ್ಯಕ್ಕೆ ಬೀಗರು ಎಲ್ಲಾರು ಊಟ ಮಾಡ್ತಿದಾರ, ಆರಾಮಾಗಿ ಮನೆಯೆಲ್ಲ ಇಷ್ಟ ಆಯ್ತಾ, ಎಲ್ಲ ಪ್ರತಿಯೊಂದನು ಮೊದ್ಲು ಕೇಳಿ ಮಾತಾಡಿಸು. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಸುಮ್ಮನೆ ನಿನ್ಕೋಬೇಡ, ಒತ್ತಾಗುತ್ತೆ. ಅಳಿಯಂದ್ರೆ ಮನೆಯೆಲ್ಲ ನೋಡಿರಾ? ಮನೆಯೆಲ್ಲ ಇಷ್ಟ ಆಯ್ತ್ರಾ? ಚೆನ್ನಾಗೈತ್ರಾ? ನೋಡಿದ್ರ ಏನು ಕರೆಕ್ಟಾಗಿ ಹೇಳಿ, ಅದಕ್ಕೇನಂತೆ ಮಾತಾಡಿ. ಹ್ಞೂ ಮಾಮ, ಮನೆ ಮಾತ್ರ ಸೂಪರ್ ಆಗೈತೆ. ಮನೆ ಬಗ್ಗೆ ಮಾತಾಡಂಗಿಲ್ಲ. ತೋಟದ ಮನೆನೂ ಐತಂತಲ್ಲ, ಇದೊಂದು ಮನೆ ಅಂತೆ, ಮತ್ತೆ ಇದು ಊರೊಳಗಡೆ ಇರೋ ಮನೆ ಅಂತೆ, ಮತ್ತೆ ತೋಟದ ಮನೆನೂ ದೊಡ್ಡದಾಗಿದೆ ಅಂತೆ ಅದನ್ನು ಕೂಡ. ತೋಟದ ಮನೆನೂ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬರೋದಂತೆ. ಬೇಕಾದ್ರೆ ಇವನ್ನೇನು ಹೋಗ್ತೀವಲ್ಲ ಅದೇ ದಾರಿಲೇ ತೋಟದ ಮನೆಯಲ್ಲೂ ಕೂಡ ಇದೆ ಅಂತೆ. ಅದು ಕೂಡ ಬಿಲ್ಡಿಂಗ್ ಮನೆನೇ ಅಂತೆ. ಈ ಮನೆನೂ ಕೂಡ ಸೂಪರ್ ಆಗೈತೆ, ಮಸ್ತಾಗೈತೆ. ಇಷ್ಟ ಆಯ್ತು ನನಗೆ. ಹುಡುಗಾನು ಇಷ್ಟ ಆದ, ಗಜೇಂದ್ರನು ಭಾಳ ಇಷ್ಟ ಆದ, ಒಳ್ಳೆ ಹುಡುಗ. ಎಲ್ಲಾರನಿಗೂ ಇನ್ನೇನು ಈ ಊರಲ್ಲೂ ಮತ್ತೆ ಹೊರಗಡೆ ಎಲ್ಲದನ್ನು ವಿಚಾರಿಸಿದ್ದೀನಿ. ಪ್ರತಿಯೊಂದನ್ನು ಇನ್ನೇನು ವಿಚಾರಿಸಿದೀವಲ್ಲ, ಇವನು ಗಜೇಂದ್ರ ಬಗ್ಗೆ ಇನ್ನೇನು ಯಾರು ಮಾತಾಡಂಗೇನಿಲ್ಲ. ಬಿಡಿ. ಹೆಂಗ ನಮ್ಮ ರಮ್ಯಾ ಮಾತ್ರ ಒಳ್ಳೆ ಮನೆಗೆ ಸೇರ್ತಿದ್ದಾಳೆ. ನಮಗೂ ಅಂತೂ ಭಾಳ ಖುಷಿ ಇದೆ. ಮಾವ, ಸಂಬಂಧನ ಒಪ್ಪಿಗೆ ಅಂತ ಹೇಳ್ಬಿಡಿ. ಮತ್ತೆ ಎಂಗೇಜ್ಮೆಂಟ್ ಯಾವತ್ತು ಇಟ್ಕೊಳ್ಳೋಣ ಏನು, ಅಥವಾ ಇವತ್ತೇನಾದರೂ ಎಂಗೇಜ್ಮೆಂಟ್ ಏನಾದ್ರು ಇಟ್ಕೊಳ್ಳೋಣ ಕೇಳಿರ್ಬೇಕಾದ್ರೆ ಅವರು ಕೂಡ ಇವತ್ತೇ ಇನ್ನೇನು ಆಗುತ್ತೆ, ಇವತ್ತಾಗಲ್ಲ, ಇನ್ನೊಂದು 2-3 ದಿವಸದಲ್ಲಿ ಒಳ್ಳೆ ಟೈಮ್ ನೋಡ್ಬಿಟ್ಟು ಬೇಕಾದ್ರೆ ಎಂಗೇಜ್ಮೆಂಟು ಕೂಡ ಇಟ್ಕೊಳ್ಳೋಣ. ಅದಕ್ಕೇನಂತೆ. ಕೇಳಿ ಮಾವ, ನನಗೆ ಮಾತ್ರ ಸಂಬಂಧ ಭಾಳ ಇಷ್ಟ ಆಯಿತು. ನಾವು ಯಾವ ಸಂಬಂಧ ಹುಡುಕ್ತಿದ್ವೋ ಅಂಥ ಸಂಬಂಧನೇ ಸಿಕ್ಕಿದೆ. ಅದಕ್ಕಿಂತ ಇನ್ನೇನು ಬೇಕು ಮಾವ ನಮಗೆ? ಕೊಡ್ ಪಾಪ ಕೊಡು, ಜ್ಯೂಸ್ ಕೊಡು. ಬೀಗ್ರಿಗೆ ಎಲ್ಲಾರ್ಗೂ ಕೊಡಪ್ಪ. ಪಾಪ ಅಲ್ಲಿಂದ ಸುಸ್ತಾಗಿ ಬಂದಿದ್ದಾರೆ. ಕೊಡು ಬೀಗ್ರೆ, ತಗೊಳ್ರಿ ಜ್ಯೂಸ್ ಕುಡೀರಿ ಮೊದ್ಲು. ಪಾಪ ಚೆನ್ನಾಗಿದೆಯೇನಮ್ಮ? ಇವರು ಬೀಗ್ರೆ, ಇವರು ನಮ್ ಗಜೇಂದ್ರರ ಅತ್ತಿಗೆ ಅಲ್ವಾ? ಹ್ಞೂ ಅಮ್ಮರೇ, ನಾವೇನೆ ಗಜೇಂದ್ರರ ಅತ್ತಿಗೆ, ದೊಡ್ಡ ಅತ್ತಿಗೆ ನಾವೇನೆ. ಹ್ಞೂ. ಏನಿದು, ನಮ್ಮ ಅತ್ತೆಗೆ ಎಲ್ಲಾರ ಬಗ್ಗೆ ನನಗೆ ಗೊತ್ತಾಯ್ತಲ್ಲ. ನಮ್ಮ ಅತ್ತಿಗೆ ಯಾರು, ನಮ್ಮ ಅಪ್ಪ ಯಾರು, ನಮ್ಮ ಅಮ್ಮ ಯಾರು, ಪ್ರತಿಯೊಬ್ಬರ ಬಗ್ಗೆನೂ ಪರಿಚಯ ಮಾಡ್ಸೋಕ್ಕಿಂತ ಮುಂಚೆನೇ ಎಲ್ಲ ಗೊತ್ತಾಗ್ತೈತಲ್ಲ. ಸಾಮಾನ್ಯಕ್ಕೆ ರಮ್ಯಾ ಎಲ್ಲ ಅವ್ರ ಅಮ್ಮಂಗೆ ತೋರಿಸಿರ್ಬೇಕು. ಫೋಟೋ ಎಲ್ಲ ಕಳಿಸಿದ್ನಲ್ಲ ನಾನು, ಫ್ಯಾಮಿಲಿ ಫೋಟೋ ಎಲ್ಲದೂ. ಹಂಗಾಗಿ ರಮ್ಯಾ ಎಲ್ಲದೂ ಇವ್ರಿಗೆಲ್ಲರಿಗೂ ಒಂದೊಂದಾಗಿ ಹೇಳಿದಾಳೆ. ಇವರು ಅಮ್ಮ, ಇವ್ರ ಅಪ್ಪ, ಇವ್ರದ್ದು ಅತ್ತಿಗೆ, ಇವ್ರ ಚಿಕ್ಕಪ್ಪ, ಇವ್ರ ಚಿಕ್ಕಮ್ಮ, ಪ್ರತಿಯೊಂದೂ ತೋರಿಸಿದಾಳೆ, ಹೇಳಿದಾಳೆ. ಅದಕ್ಕೇನೆ ನಮ್ಮತ್ತೆ ಎಲ್ಲ ಪರಿಚಯ ಮಾಡೋದಕ್ಕಿಂತ ಮುಂಚೆನೇ ಪ್ರತಿಯೊಂದನ್ನು ಹೇಳ್ತಿರೋದು. ಅಲ್ಲ ಕಣ ಬೀಗ್ರೆ, ನೀವು ಜ್ಯೂಸ್ ಕುಡಿಯಲ್ವಾ? ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ. ಅದ್ಯಾಕೆ ನೀವು ಜ್ಯೂಸ್ ಕುಡಿಯಲ್ವೇನು ಬೀಗ್ರೆ? ನಾವು ಕುಡಿಯಲ್ಲ. ನಾನು ಮೊದ್ಲಿನಾನು ಈ ಜ್ಯೂಸ್ ಅವೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಅಣ್ಣಂಗೆ ಒಂದಿಟ್ಟು ಶುಗರು. ಏನ್ ಮಾಡ್ತೀರಾ ಹೇಳ್ರಿ ಬೀಗ್ರೆ? ಹಂಗಾಗಿ ನಮ್ಮ ಅಣ್ಣ ಜ್ಯೂಸ್ ಎಲ್ಲ ಕುಡಿಯಲ್ಲ. ನೀವು ಕುಡೀರಿ, ಏನು ಪರವಾಗಿಲ್ಲ. ಮತ್ತೆ ಬೀಗ್ರೆ, ಹಿಂಗೆ ಹೇಳ್ತೀನಂತ ಹಿಂಗೆ ಕೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡಿ. ಇವಾಗ ಈಗ ಮನೆಯೆಲ್ಲ ಹೆಂಗೆ ನಿಮಗೆ ಇಷ್ಟ ಆಯ್ತಾ? ಹೆಂಗೆ ಇಡಿಸ್ತಾ ನಿಮಗೆ? ಪರವಾಗಿಲ್ವಾ? ನಮ್ಮ ಹುಡುಗ ಗಜೇಂದ್ರ ಇಷ್ಟ ಆದ್ನ? ಮನೆ ಇಷ್ಟ ಆಯ್ತಾ? ತೋಟ ಎಲ್ಲ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ವಾ? ಏನು ಅಂತ ಏನು ಮಾತಾಡ್ತಾನೆ ಇಲ್ಲ ನೀವು. ಪರವಾಗಿಲ್ಲ, ಮಾತಾಡಿ. ಅದಕ್ಕೇನಂತೆ, ಬಂದಿರೋದೇನೆ ಮನೆ ನೋಡೋದಕ್ಕಂತೆ, ಬಂದಿರೋದೇನೆ ನಮ್ಮ ಹುಡುಗನ್ ನೋಡೋದಕ್ಕೆ, ನಮ್ಗಳ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗೋದಕ್ಕೆ ಅಲ್ವರ. ಈಗ ಎಲ್ಲ ತಿಳ್ಕೊಂಡು ಎಲ್ಲ ನೋಡಿ ಸಂಬಂಧ ಬಗ್ಗೆ ಮಾತಾಡಿದ್ರೆ ತಾನೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಲ್ವರ. ಹಂಗಾಗಿ ನಿಮ್ಗೆಲ್ಲದನ್ನು ಪರಿಚಯ ಇಷ್ಟ ಆಯ್ತಾ? ಹೆಂಗನ್ನಿಸ್ತು ನಮ್ಮ ಹುಡುಗ? ಹೆಂಗನ್ನಿಸ್ತಾ ಮನೆ? ಹೆಂಗನ್ನಿಸ್ತು ಹೇಳಿ. ಈಗ ಇದು ಅವ್ರ ಅಪ್ಪ ಅವರೆಲ್ಲರೂ ಇದು ಊರಲ್ಲಿರೋ ಮನೆ, ತೋಟದ ಮನೆನೂ ದೊಡ್ಡದಾಗಿದೆ. ಬೇಕಾದ್ರೆ ನೋಡ್ತೀನಿ ಅಂದ್ರೆ ತೋಟದ ಮನೆನೂ ಕರ್ಕೊಂಡು ಹೋಗ್ತೀನಿ, ತೋಟನೂ ಕರ್ಕೊಂಡು ಹೋಗ್ತೀವಿ. ನಮ್ಮ ಹುಡುಗನ ಇನ್ನೇನು ಏನು ಕೆಲ್ಸಕ್ಕೆ ಹೋಗ್ತಾನೆ, ಏನೇನು ಮಾಡ್ತಿದ್ದಾನಂತ ಇನ್ನೇನು ನಿಮ್ಗೂ ಗೊತ್ತಿದೆ ಅನ್ಸುತ್ತೆ. ಇನ್ನೇನು ನಿಮ್ಮ ಮಗಳು ರಮ್ಯಾ ಎಲ್ಲ ಹೇಳಿರ್ತಾಳೆ. ಆಯ್ತಾ? ನೋಡಿ ಬೀಗ್ರೆ,
ಇಷ್ಟ ಆಯ್ತರ ನಿಮ್ಗೆ ಮನೆ ಎಲ್ಲದೂ? ಅಯ್ಯೋ ರಂಗಜ್ಜವ್ರೆ, ನಮ್ಗಂತೂ ಭಾಳ ಇಷ್ಟ ಆಯಿತು. ನಾನು ಬರೋದಕ್ಕಿಂತ ಮುಂಚೆನೆ, ನಿಮ್ಮ ಮನೆ ನೋಡೋದಕ್ಕಿಂತ ಮುಂಚೆನೆ ನೀವು ನಿಮ್ಮ ಅಣ್ಣ ಅವರು ಸಾವುಕಾರರು ಇದ್ದಾರಲ್ಲ, ಬೀಗರು, ಅಲ್ಲೇ ಬಂದ್ಬಿಟ್ಟು ನೀವು ಮನೆ ಹತ್ರನೇ ಅಷ್ಟು ಚೆನ್ನಾಗೆಲ್ಲ ಮಾತಾಡಿಸಿ ಅಷ್ಟು ಗೌರವದಿಂದ ನಡ್ಕೊಂಡ್ರಲ್ಲ. ಏನಾರು ಇರಲಿ, ಮಗ ಒಪ್ಪಿದಾನೆ, ನಮಗೆ ಮಗಳು ಇಷ್ಟ ಆದ್ಲು ಅಂತ ನೀವು ಹೇಳಿರಲ್ಲ, ಇವೆಲ್ಲ ಮಾತು ನನಗೆ ಭಾಳ ಇಷ್ಟ ಆಯಿತು. ನಾನು ನೋಡ್ತಿದ್ದು, ನನಗೆ ನನ್ನ ಮಗಳು ಶ್ರೀಮಂತರ ಮನೆಗೆ ಸೊಸೆ ಆಗೋದಕ್ಕಿಂತ ನನ್ನ ಮಗಳು ಒಳ್ಳೆ ನೆಮ್ಮದಿಯಾಗಿರುವಂಥ ಜಾಗ, ಅಣ್ಣ ತಮ್ಮಂದ್ರುಗಳು ಬೆಲೆ ಕೊಡುವಂಥ ಜಾಗ, ಹಿರಿಯರು ಕಿರಿಯರು ಅನ್ನೋ ಒಂದು ಬೆಲೆ ಕೊಡುವಂಥ ಜಾಗ, ಒಂದು ಗೌರವ ಕೊಡುವಂಥ ಜಾಗ, ಖುಷಿ ಖುಷಿಯಿಂದ ಇರಬೇಕು, ಸಂಬಂಧಕ್ಕೆ ಎಲ್ಲದಕ್ಕೂ ಗೌರವ ಕೊಡುವಂಥ ಮನೆಗೆ ನನ್ನ ಮಗಳು ಸೇರಿ ಚೆನ್ನಾಗಿದ್ರೆ ಸಾಕು, ಮುಂದೆನೂ ಕೂಡ ಚೆನ್ನಾಗಿರ್ತಾಳಂತ ನನಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ನಮಗೆ ನಿಮ್ಮ ಒಂದು ಸಂಬಂಧ ಭಾಳ ಇಷ್ಟ ಆಯ್ತು. ಮನೆ ಆಗಲಿ ನಾವೆಲ್ಲ ವಿಚಾರಿಸಿದ್ದೀವಿ, ಆಯ್ತಾ. ನಮಗೆ ಯಾರು ಕೂಡ ನಮಗೆ ಇದು ಮಾಡಂಗಿಲ್ಲ, ನಾವೆಲ್ಲ ಕಡೆನೂ ವಿಚಾರಿಸಿದ್ದೀವಿ, ಪ್ರತಿಯೊಂದನ್ನು ಕೂಡ ಗೊತ್ತು, ನಿಮ್ಮ ಮನೆ ವಿಚಾರಗಳು ಕೂಡ ನಮಗೆ ಗೊತ್ತು. ಆದರೂ ಕೂಡ ನಮಗೆ ಭಾಳ ಇಷ್ಟ ಆಗಿದೆ, ಸಂಬಂಧ ಎಲ್ಲ ಭಾಳ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನನ್ನ ಶ್ರೀಮತಿಯವರಾಗಲಿ, ನಮ್ಮ ಅಳಿಯಂದ್ರಾಗಲಿ, ನಮ್ಮ ಮಗಳು ಎಲ್ಲರಿಗೂ ಕೂಡ ಈ ಸಂಬಂಧ ಇಷ್ಟ ಆಗಿದೆ. ಗಜೇಂದ್ರನು ಕೂಡ ತುಂಬ ಇಷ್ಟ ಆಗಿದ್ದಾನೆ. ಸಾಲದಕ್ಕೆ ನನ್ನ ಮಗಳು ಭಾಳ ಇಷ್ಟಪಟ್ಟಿದ್ದಾಳೆ ಗಜೇಂದ್ರಂಗೆ. ಹಂಗಾಗಿ ಈಗ ಹಿಂದು ಮುಂದೆ ಏನು ಮಾತಾಡೋದೇನು ಅವಶ್ಯಕತೆನೇ ಇಲ್ಲ, ಎಲ್ಲ ಇಷ್ಟ ಆಗಿದೆ ನಮಗೆ, ಸರಿನಾ. ಈಗ ಸಂಬಂಧ ಮುಂದುವರ್ಸೋಣ. ಈಗ ಬೀಗ್ರೆ, ಈಗ ಎಂಗೇಜ್ಮೆಂಟ್ ಎಲ್ಲ ಯಾವತ್ತು ಇಟ್ಕೊಳ್ಳೋಣ ಹೇಳ್ಬಿಡಿ, ಬೇಗ ಬೇಗ ಎಂಗೇಜ್ಮೆಂಟ್ ಎಲ್ಲ ಇಟ್ಕೊಂಡು ಇನ್ನೇನೋ ಮದುವೆ ಎಲ್ಲ ಫಿಕ್ಸ್ ಮಾಡೋಣ. ಮೊದಲು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಎಂಗೇಜ್ಮೆಂಟ್ ಇನ್ನೇನು ನಮ್ಮೂರಲ್ಲೇನು ಇಟ್ಕೋಬೇಕು, ಯಾಕಂತೀರ ನಾವು ಈಗ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಗಳು ಎಂಗೇಜ್ಮೆಂಟು, ಆಯ್ತಾ. ಅಲ್ಲೇ ಚೌಟ್ರಿಲಿ ನೋಡ್ಬಿಟ್ಟು ಚೆನ್ನಾಗಿರೋ ಚೌಟ್ರಿ, ಇಲ್ಲಾಂದ್ರೆ ಮನೆ ಹತ್ರನೇ, ಒಟ್ಟಲ್ಲಿ ಗ್ರ್ಯಾಂಡ್ ಆಗೇನೆ ಮಾಡ್ಕೊಡ್ತೀನಿ ಎಂಗೇಜ್ಮೆಂಟು ಕೂಡ, ಸರಿನಾ. ಕಿರಿ ಮಗಳವ್ರ ನಮ್ಮ ಮನೆದು ಈಗ ಕಿರಿ ಮಗಳು ಇವಳು, ಹಂಗಾಗಿ ಅವಳಂದ್ರೆ ನನಗೆ ಭಾಳ ಇಷ್ಟ, ಮುದ್ದಾದ ಮಗಳು. ಎಂಗೇಜ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಡ್ತೀನಿ. ಡೇಟ್ ಎಲ್ಲ ನೋಡ್ಬಿಟ್ಟು ಒಂದು ದಿವಸ ಪುರೋಹಿತರಿಗೆಲ್ಲ ಹೇಳ್ಬಿಟ್ಟು ನಾವು ಡೇಟು ಯಾವತ್ತು ಏನು ಲಗ್ನ ಎಲ್ಲ ನೋಡ್ಕೊಂಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಇಟ್ಕೊಂಬಿಟ್ಟು ಗ್ರ್ಯಾಂಡಾಗಿ ಮಾಡೋಣಂತೆ ಕಣಿ, ಹೇಳ್ರಿ. ಅಯ್ಯೋ ಬೀಗ್ರೆ, ತುಂಬಾ ಸಂತೋಷದ ವಿಷಯ ಹೇಳ್ಬಿಟ್ರಿ ನೀವು, ಬಲು ಖುಷಿ ಆಗೋಯ್ತು ನನ್ಗಂತೂ. ಅತ್ಲಾಗಿ ನೀವು ಹೇಳೋವರೆಗೂ ನನಗೂ ಒಂದ್ ಸ್ವಲ್ಪ ಮನ್ಸಲ್ಲಿ ಒಂಥರ ಕಸಬಿಸಿ ಹಂಗ ಆಗ್ತಿತ್ತು. ಏನ್ ಅನ್ಕೊಂಡ್ರು ಏನೋ, ಮನೆ ಎಲ್ಲ ನೋಡ್ಬಿಟ್ಟು ಬೀಗ್ರಿಗೆ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ವೋ ಏನು ಎತ್ತ ಅಂತ ನಮಗೂ ಒಂದ್ ಸ್ವಲ್ಪ ಮನ್ಸಲ್ಲಿ ಇದ್ರಲ್ಲೆಲ್ಲ ಕಾಡ್ತಿತ್ತು. ಹೆಂಗ ಒಳ್ಳೆ ವಿಚಾರನ ಹೇಳಿದಿರಾ, ಒಳ್ಳೆ ವಿಷಯನ ಹೇಳಿದಿರಾ, ಖುಷಿ ಆಯ್ತು ನಮ್ಗುನು. ಹೆಂಗ ಸಂಬಂಧ ಹೆಂಗ ಮುಂದುವರ್ಸನ, ನಿಮ್ ಸಂಬಂಧ ನಮ್ಗುನು ಕೂಡ ಬಹಳ ಇಷ್ಟ ಆಗಿತ್ತು. ಸಾಲದಕ್ಕೆ ನನ್ನ ಮಗ ಗಜೇಂದ್ರ ನಿಮ್ ಮಗಳಿಗೆ ಬಹಳ ಇಷ್ಟಪಟ್ಟಿದ್ದ, ಹಂಗಾಗಿ ನಮ್ಗುನು ಕೂಡ ಏನಾದ್ರೂ ಮಾಡಿಬಿಟ್ಟು ಒಪ್ಸಿ ಮದುವೆ ಮಾಡಿಸ್ಬೇಕಂತ ಬಹಳ ನಾವುನು ಆಸೆಯಿಂದಾನೆ ತಾನೇ ನಿಮ್ಮ ಹತ್ರ ಬಂದಿದ್ದು. ಹೆಂಗ ನೀವು ಒಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವತ್ತೇನೆ ನೆನೆ ಅಷ್ಟು ಚೆನ್ನಾಗೆಲ್ಲ ಮಾತಾಡಿಸಿ ಬರ್ತೀವಿ ತಾಳಿ, ನಾವು ಮನೆ ನೋಡ್ಕೊಂಡ್ ಬರ್ತೀವಿ, ಇಷ್ಟ ಆದ್ರೆ ಮುಂದುವರ್ಸೋಣ ಅಂತ ಎಲ್ಲ ಹೇಳಿರಿ. ಸರಿ ಸರಿ ಬೀಗ್ರೆ, ಆಯ್ತು. ಭಾಳ ಇಷ್ಟ ಆಯ್ತು ನಮ್ಗೆ ನಿಮ್ಮ ಬುದ್ಧಿ, ನಿಮ್ಮ ಮಾತು, ನಿಮ್ಮ ವರ್ತನೆ ಎಲ್ಲದನ್ನು ಕೂಡ ನಮಗೂ ಭಾಳ ಇಷ್ಟ ಆಯ್ತು. ಈಗ ಊಟ ಎಲ್ಲ ಮಾಡಿಸಿದೀವಿ, ಬನ್ನಿ ಇನ್ನೇನು ಖುಷಿ ವಿಚಾರ. ಊಟ ಮಾಡೋಣ ಬನ್ನಿ, ಮೊದಲು ಊಟ ಮಾಡ್ಕೊಂಡು ಎಲ್ಲಡಿಕೆ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಹೋಗೋಣಂತೆ ಬನ್ನಿ. ಬೇಕಾದ್ರೆ ತೋಟ ಎಲ್ಲ ತೋರಿಸ್ಕೊಂಡ್ ಬರ್ತೀವಿ, ನಾನು ನಮ್ಮ ಅಣ್ಣ ಎಲ್ಲಾರು ನಮ್ಮ ತೋಟ ಹೊಲ ಗದ್ದೆ ಹಂಗೆ ಮನೆ, ತೋಟದ ಮನೆ ಎಲ್ಲ ಒಂದ್ ಕಡೆಯಿಂದ ತೋರಿಸ್ಕೊಂಡ್ ಬರ್ತೀವಿ. ಮೊದಲು ಊಟ ಮಾಡ್ಕೊಳ್ಳೋಣ ಬನ್ನಿ. ಇವಳೆ ಬೀಗರೆಲ್ಲಾರ್ಗು ಕರ್ಕೊಂಡೋಗ್ಬಿಟ್ಟು ಮೊದಲು ಊಟಕ್ಕಿಡ್ ನಡ್ರಿ, ಒತ್ತಾಗೋಯ್ತು. ಆ ಭಟ್ರು ನಮ್ಮ ಇವರಿಗೆಲ್ಲ ಹೇಳು ಊಟಕ್ಕಿಡೋದಕ್ಕೆ, ಯಾಕಂತೀಯ ಬೀಗರು ಅಲ್ಲಿಂದ ಎಷ್ಟೊತ್ತಿಗೆ ಹೊರಟ್ರು ಏನೋ, ತಿಂಡಿ ಮಾಡ್ಕೊಂಡ್ ಬಂದಾರೋ ಊಟ ಮಾಡ್ಕೊಂಡ್ ಬಂದಾರೋ ಗೊತ್ತಿಲ್ಲ ನಮ್ಗೆ, ಏನ್ ಹಂಗೆ ಹೊಟ್ಟೆ ಹಸ್ಕೊಂಡೆ ಬಂದಾರೋ ಪಾಪ ಅರ್ಜೆಂಟಲ್ಲಿ ಗೊತ್ತಿಲ್ಲ. ಮೊದ್ಲು ಊಟ ಮಾಡ್ಸೋಣ, ನಡೀರಿ, ಊಟ ಕೂತ್ಕೊಳ್ಳಿ, ನಡೀರಿ ಬೀಗ್ರೆ ಎಲ್ಲಾರು ಮೊದ್ಲು ಊಟ ಮಾಡೋಣ. ಚೇಚೆ ಹಾಗೇನಿಲ್ಲ ರಂಗಜ್ಜನವ್ರೆ, ತಿಂಡಿ ಮಾಡ್ಕೊಂಡೆ ಬಂದಿದ್ದು ನಾವು. ಏನ್ ಮಾಡ್ತೀರಾ, ಮನೆಯಿಂದ ಹೊರಡ್ಬೇಕಾದ್ರೆ ಒಂದ್ ಸ್ವಲ್ಪ ತಡ ಆಗುತ್ತೆ ಅಂತ ಬೇಗನೆ ಹೊರಟ್ಬಿಟ್ಟು ಇಲ್ಲಿ ಹೋಟೆಲಲ್ಲಿ ಬಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಂದಿದ್ದು. ಏನು ಅಂತ ಅರ್ಜೆಂಟ್ ಏನಿಲ್ಲ, ಆದ್ರೂ ನಡೀರಿ, ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತೈತೆ. ಅಲ್ಲಿಂದ ಅಷ್ಟು ದೂರದಿಂದ ನಾವು ಜರ್ನಿ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ, ಟ್ರಾವೆಲ್ ಮಾಡ್ಕೊಂಡು, ಹಂಗಾಗಿ ನಮ್ಗೂ ಹೊಟ್ಟೆ ಹಸಿತೈತೆ. ನಡೀರಿ ಮೊದಲು ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು ಇನ್ನೇನು ಹೊರಟು ಬಿಡ್ತೀವಿ ನಾವು. ಅಲ್ಲಿ ಹೋಗಿ ನಾವು ಎಂಗೇಜ್ಮೆಂಟಿಗೆ ಡೇಟ್ ಯಾವತ್ತಂತ ಸಾಯಂಕಾಲದಷ್ಟೊತ್ತಿಗೆ ಫೋನ್ ಮಾಡಿ ಹೇಳ್ತೀನಿ. ಎಂಗೇಜ್ಮೆಂಟಿಗೆಲ್ಲ ನಾವು ಅಲ್ಲಿ ಅರೇಂಜ್ ಮಾಡ್ಕೋಬೇಕಲ್ವರ, ಸುಮ್ಮನೆ ಆಗ್ಬಿಡುತ್ತರ ಈಗ ತಮಾಷೆನ ಅಲ್ಲ. ಎಲ್ಲಾದ್ರೂ ಈಗ ಅಲ್ಲಿ ಅರೇಂಜ್ ಮಾಡ್ಕೋಬೇಕು, ಚೌಟ್ರಿ ಹೇಳ್ಕೋಬೇಕು, ಎಲ್ಲ ಡೆಕೋರೇಷನರಿಗೆ ಹೇಳ್ಕೋಬೇಕು,
ಅಡುಗೆಯವ್ರಿಗೆ ಹೇಳ್ಕೋಬೇಕು ನಾವು ಪ್ರತಿಯೊಂದೂ ಎಲ್ಲ ಮಾಡಬೇಕು, ಶಾಪಿಂಗ್ ಮಾಡಬೇಕು. ನಮಗೂ ಇರುತ್ತಲ್ವರ, ಹಂಗಾಗಿ ಹೊಂಚ್ಕೋಬೇಕು. ಹಂಗಾಗಿ ಬೇಗ ಬೇಗನೆ ಹೋಗ್ತೀವಿ. ನನಗೂ ಭಾಳ ಇಷ್ಟ ಆಯಿತು. ಬೇಗ ಬೇಗ ಮಗಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕಂತ ಭಾಳ ಆಸೆ ಆಗೈತೆ. ಮಾಡಿ ಮುಗಿಸ್ಬಿಡೋನ್ ಕಣಿ, ಹೇಳ್ರಿ ಅದಕ್ಕೇನಂತೆ. ಸರಿ ಬೀಗ್ರೆ, ಆಯ್ತು. ನನಗೂ ಬಹಳ ಖುಷಿ ಆಯ್ತು. ಬನ್ನಿ ಅಮ್ಮರೇ, ಬನ್ನಿ ಊಟ ಕೂತ್ಕೊಳ್ಳೋಣ. ಬನ್ನಿ ಎಲ್ಲಾರು ಊಟ ಮಾಡೋಣ ಮೊದಲು.